ಡ್ಯಾನ್ಸರ್ಸ್. ಈ ಮಾತು 80 ಮತ್ತು 90ರ ದಶಕದ ಬೀದಿಗಳಿಂದ ಹೊರಬಂದ ಡ್ಯಾನ್ಸರ್ಸ್ಗಳಿಗಾಗಿ. ಅವರ ಕಾಲುಗಳಲ್ಲಿ ಕೇವಲ ನೃತ್ಯದ ಆಸೆ ಮಾತ್ರವಲ್ಲ, ಹೋರಾಟ, ತ್ಯಾಗ ಮತ್ತು ಕನಸುಗಳ ಸಂಪೂರ್ಣ ಕಥೆಯೇ ಅಡಗಿದೆ. ಡ್ಯಾನ್ಸ್ ಕಲಿಯುವುದೆಂದರೆ ಪಕ್ಕದ ಮನೆಯ ಟಿವಿಯಲ್ಲಿ ಕದ್ದು ಮುಚ್ಚಿ ಸ್ಟೆಪ್ಸ್ ನೋಡುವ ದಿನಗಳು ನಿಮಗೆ ನೆನಪಿದೆಯಾ? ಆಗ ಫ್ರೆಂಡ್ಸ್ ಇರಲಿಲ್ಲ, ರೀಲ್ಸ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆಗಿನ ದಿನಗಳಲ್ಲಿ ಇದ್ದದ್ದು ಕೇವಲ ಒಂದು ಕನಸು ಮತ್ತು ಅದನ್ನು ಸಾಧಿಸುವ ಛಲ. ಮನೆಯಲ್ಲಿ ಹಲವರು ಡ್ಯಾನ್ಸನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ನೃತ್ಯ ಮಾಡಿ ಏನು ಸಿಗುತ್ತದೆ, ಡ್ಯಾನ್ಸ್ ಮಾಡಿ ಜೀವನ ಕಟ್ಟಿಕೊಳ್ಳಲು ಸಾಧ್ಯವೇ ಎಂಬ ಮಾತುಗಳನ್ನು ಆಗಿನ ಡ್ಯಾನ್ಸರ್ಸ್ಗಳು ಪದೇ ಪದೇ ಕೇಳಬೇಕಾಗಿತ್ತು. ನಾವು ವಿಡಿಯೋ ಕ್ಯಾಸೆಟ್ಗಳನ್ನು ನೋಡಿ ಕಲಿತೆವು. ಕೆಲವರು ಪಕ್ಕದ ಮನೆಯ ಟಿವಿಯಲ್ಲಿ ಕದ್ದು ಮುಚ್ಚಿ ಸ್ಟೆಪ್ಸ್ ನೋಡುತ್ತಿದ್ದರು. ನಾವು ನೋಡಲು ಕುಳಿತಾಗ ಕೆಲವರು ಚಾನೆಲ್ ಬದಲಿಸುತ್ತಿದ್ದರು, ಕೆಲವರು ಬಾಗಿಲನ್ನೇ ಮುಚ್ಚಿಬಿಡುತ್ತಿದ್ದರು. ಆ ಸಮಯದಲ್ಲಿ ವಿನೋದ್ ರಾಜ್ ಮತ್ತು ಶಶಿಕುಮಾರ್ ಅವರಂತಹ ಡ್ಯಾನ್ಸಿಂಗ್ ಸ್ಟಾರ್ಗಳು ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿದ್ದರು. ಅವರ ನೃತ್ಯವನ್ನು ನೋಡಿ ನಮಗೂ ಒಂದು ದಿನ ವೇದಿಕೆಯಲ್ಲಿ ಮಿಂಚಬೇಕು ಎಂಬ ಕನಸು ಮೂಡುತ್ತಿತ್ತು. ಹಾಗೆಯೇ ಮೈಕಲ್ ಜಾಕ್ಸನ್, ಪ್ರಭುದೇವ ಅವರ ವಿಡಿಯೋಗಳು ನಮಗೆ ಒಂದು ಅಕಾಡೆಮಿ ಅಂತಿದ್ದವು. ಅವರ ಪ್ರತಿಯೊಂದು ಮೂವನ್ನು ನೋಡಿ ಕಲಿಯಲು ಪ್ರಯತ್ನಿಸುತ್ತಿದ್ದೆವು. ಆಗ ಇಂಟರ್ನೆಟ್ ಕೂಡ ಇಂದಿನಂತೆ ಎಲ್ಲರ ಕೈಯಲ್ಲಿ ಇರಲಿಲ್ಲ. ಒಂದು ಹಾಡಿನ ವಿಡಿಯೋ ನೋಡಲು ಅಥವಾ ಹೊಸ ಸ್ಟೆಪ್ಸ್ ಕಲಿಯಲು ಸಾಕಷ್ಟು ಕಷ್ಟಪಡಬೇಕಾಗುತ್ತಿತ್ತು. ಇಷ್ಟೆಲ್ಲ ಸವಾಲುಗಳ ನಡುವೆಯೂ ನಾವು ಕಲಿತೆವು, ಶ್ರಮಪಟ್ಟೆವು, ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆವು ಮತ್ತು ನಂತರ ನಮ್ಮದೇ ಡ್ಯಾನ್ಸ್ ಕ್ಲಾಸ್ಗಳನ್ನು ಆರಂಭಿಸಿದೆವು. ನಿಧಾನವಾಗಿ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗತೊಡಗಿತ್ತು. ಅನೇಕ ಡ್ಯಾನ್ಸರ್ಸ್ಗಳ ಕನಸುಗಳು ನನಸಾಗತೊಡಗಿದವು. ಆದರೆ ನಂತರ ಬಂದದ್ದು 2020. ಮಹಾಮಾರಿಯು ನಮ್ಮ ಡ್ಯಾನ್ಸ್ ಸ್ಟುಡಿಯೋಗಳ ಅಡಿಪಾಯವನ್ನೇ ಅಲುಗಾಡಿಸಿತು. ಸ್ಟುಡಿಯೋಗಳು ಮುಚ್ಚಿದವು, ತರಗತಿಗಳು ನಿಂತವು, ಕಾರ್ಯಕ್ರಮಗಳು ರದ್ದಾದವು. ಅನೇಕ ಡ್ಯಾನ್ಸರ್ಸ್ಗಳು ಮತ್ತೆ ಡ್ಯಾನ್ಸ್ ಮಾಸ್ಟರ್ಸ್ಗಳ ಜೀವನದಲ್ಲಿ ಅತ್ಯಂತ ಕಠಿಣ ಸಮಯವು ಎದುರಿಸಿದವು. ಆದರೆ ನಾವು ಸೋಲಲಿಲ್ಲ. ಮತ್ತೆ ಎದ್ದೆವು, ಹೊಸದಾಗಿ ಆರಂಭಿಸಿದೆವು, ಮತ್ತೆ ಮಕ್ಕಳಿಗೆ ನೃತ್ಯ ಕಲಿಸಿದೆವು, ಮತ್ತೆ ವೇದಿಕೆಗಳನ್ನು ಹುಡುಕಿದೆವು, ಮತ್ತೆ ಕನಸುಗಳನ್ನು ಕಟ್ಟಿದೆವು. ಯಾಕೆಂದರೆ 80 ಮತ್ತು 90ರ ದಶಕದ ನಾವು ಕಷ್ಟಗಳನ್ನು ನೋಡಿ ಹಿಂದೆ ಸರಿಯುವುದಲ್ಲ, ಕಷ್ಟಗಳ ಜೊತೆಗೇ ಬದುಕಿ ಅವುಗಳ ವಿರುದ್ಧ ಹೋರಾಡಿ ಮುಂದೆ ಬಂದವರು. ನಮ್ಮ ಬಳಿ ಸೌಲಭ್ಯಗಳು ಕಡಿಮೆ ಇದ್ದವು, ಆದರೆ ಕನಸುಗಳು ದೊಡ್ಡದಾಗಿದ್ದವು. ಅದಕ್ಕಾಗಿಯೇ ನಾವು ಇಂದಿಗೂ ಹೆಜ್ಜೆ ಹಾಕುತ್ತಲೇ ಇದ್ದೇವೆ. ನೀವು ಕೂಡ 80 ಮತ್ತು 90ರ ದಶಕದ ಡ್ಯಾನ್ಸರ್ಸ್ಗಳಾಗಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಗೊತ್ತಿರುವ ಡ್ಯಾನ್ಸರ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.